ಅಶ್ವತ್ಥಾಮ, ನಿನಗೆ ಸಾವು ಸುಲಭವಾಗಿ ಸಿಗದು. ವರ್ಷಗಳ ಬಳಿಕವೂ ಅಶ್ವತ್ಥಾಮ ಜೀವಂತವಾಗಿದ್ದಾನೆಯೇ? ಕುರುಕ್ಷೇತ್ರದ ಆ ರಣರಂಗ ಲಕ್ಷಾಂತರ ಯೋಧರ ರಕ್ತದಿಂದ ಕಂಗಳಿಸಿದ್ದ ಆ ಭೂಮಿ ಇಂದು ಮೌನವಾಗಿದೆ. ಆದರೆ ಆ ಮೌನದ ಹಿಂದೆ ಒಂದು ಘೋರ ಪಾಪ ಅಡಗಿದೆ. ತಂದೆಯ ಸಾವಿನ ಸೇಡಿನ ಜ್ವಾಲೆಯಲ್ಲಿ ಬೆಂದ ಅಶ್ವತ್ಥಾಮ ಧರ್ಮವನ್ನೇ ಮರೆತ. ತನ್ನ ಮಗುವಿನ ಮೇಲೆ ಬ್ರಹ್ಮಶಿರ ಅಸ್ತ್ರವಿಟ್ಟ ಆ ಕ್ಷಣ ಇಡೀ ಬ್ರಹ್ಮಾಂಡವೇ ನಡುಗಿತು. ಆಗ ಪ್ರಕಟವಾದ ಆ ಪರಮಾತ್ಮ ಶ್ರೀಕೃಷ್ಣ, ಅವನ ಕಣ್ಣುಗಳಲ್ಲಿ ಕರುಣೆ ಇರಲಿಲ್ಲ, ಕೇವಲ ನ್ಯಾಯವಿತ್ತು. ಅಶ್ವತ್ಥಾಮ, ನಿನಗೆ ಸಾವು ಸುಲಭವಾಗಿ ಸಿಗದು. ನಿನ್ನ ಹಣೆಯ ಮೇಲಿರುವ ಈ ದೈವಿಕ ಮಣಿಯನ್ನು ನಾನು ಕೀಳುತ್ತಾ ಇದ್ದೇನೆ. ಸಾವಿರಾರು ವರ್ಷಗಳ ಕಾಲ ಹಸಿವು, ನೀರಡಿಕೆ ಮತ್ತು ವಾಸಿಯಾಗದ ಗಾಯಗಳೊಂದಿಗೆ ನೀನು ಅಲೆಯಬೇಕು. ನಿನ್ನ ರಕ್ತದ ವಾಸನೆಗೆ ಪ್ರಪಂಚವೇ ನಿನ್ನನ್ನು ಹೀಯಾಳಿಸಲಿ. ನೀನು ಸಾವಿಗಾಗಿ ಬೇಡಿದರೂ ಸಾವು ನಿನ್ನ ಹತ್ತಿರ ಸುಳಿಯದು.